ಸುನೀತಾ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಕುಕಿಂಗ್ ವ್ಲಾಗ್ ಆಗಿರುತ್ತೆ. ರೆಸಿಪಿ ಏನಂದ್ರೆ ಚಟ್ನಿ ಪುಡಿ. ನಮ್ಮ ಮನೇಲಿ ಯಾವ ರೀತಿ ಚಟ್ನಿ ಪುಡಿ ಮಾಡ್ತಾರೆ ಅಂತ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಇವಾಗಂತೂ ಬೇಸಿಗೆ ಶುರು ಆಗ್ಬಿಟ್ಟಿದೆ. ಜಾಸ್ತಿ ಮಸಾಲೆ ಐಟಮು ಇಲ್ಲ ಮಸಾಲೆ ಸಾಂಬಾರ್ನ ತಿನ್ನಕ್ಕಾಗಲ್ಲ. ಅದೇ ತಿಳಿ ಸಾರು, ಅದ್ರ ಜೊತೆಗೆ ಸೆಂಡ್ಗೆ ಚಟ್ನಿ ಪುಡಿ ಇದ್ರೆ ಸಖತ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಮೊಸರನ್ನ, ಮಧ್ಯಾಹ್ನ ಟೈಮ್ಗೆ ಮೊಸರನ್ನ ಚಟ್ನಿ ಪುಡಿ ಇದ್ರೆ ನನ್ಗದು ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಿದೆ. ತುಂಬಾನೇ ಚೆನ್ನಾಗಿರುತ್ತೆ ಮೊಸರನ್ನ ಮತ್ತೆ ಚಟ್ನಿ ಪುಡಿ ಕಾಂಬಿನೇಷನ್ನು. ನಮ್ಮಮ್ಮ ಯಾವ ರೀತಿ ಚಟ್ನಿ ಪುಡಿ ಮಾಡ್ತಾರೆ ಅದನ್ನ ಹೇಳಿಸ್ಕೊಂಡು ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಅಂಡ್ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಇನ್ನ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡಲೆಬೀಜ ಚಟ್ನಿ ಪೌಡರ್ಗೆ ಫಸ್ಟು ಕಡಲೆಬೀಜ ಒಂದು 10-15 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಚಿಪ್ಪೆನೂ ಅಷ್ಟೇ ಕಂಪ್ಲೀಟಾಗಿ ಬಿಡಿಸ್ಕೊಂಡಿಲ್ಲ, ತೊಟ್ಟು ಮಾತ್ರ ಬಿಡಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ನೆಕ್ಸ್ಟು ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ, 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇನ್ನು ಇದನ್ನು ಫ್ರೈ ಮಾಡ್ಕೊಳಕ್ಕೆ ಫಸ್ಟು ನಾನು ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆಬೀಜನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಕಡಲೆಬೀಜನ ಉರಿಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ಇರೋ ಕಡಲೆಬೀಜ ಸೀದೋಗುತ್ತೆ, ಮೇಲೆ ಎಲ್ಲ ಹಂಗೆ ಹಸಿ ವಾಸನೆ ಇರುತ್ತೆ. ಹಾಗಾಗಿ ಕೈ ಆಡ್ತಾನೆ ಕಡಲೆಬೀಜನ ಫುಲ್ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಕಡಲೆಬೀಜ ಹಾರಲಿ ಅಂತೇಳಿ ಒಂದು ಕಡೆ ತಟ್ಟೆನಲ್ಲಿ ಹಾಕ್ಕೊಂಡು ನೆಕ್ಸ್ಟು ಅದೇ ಬಾಣಲಿಗೆ 4 ಬ್ಯಾಡಗೆ ಮೆಣಸಿನ್ಕಾಯಿ, 4 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಬ್ಯಾಡಗೆನೂ ಮತ್ತು ಒಣಮೆಣ್ಸಿನ್ಕಾಯಿನೂ ಜಾಸ್ತಿ ಏನು ಫ್ರೈ ಮಾಡ್ಕೊಳೋದು ಬೇಡ, ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಅದು ಕಲರ್ ಚೇಂಜ್ ಆದರೆ ಸಾಕು. ಫಸ್ಟು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ವ ಆ ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗೇನಾದರೂ ಕಡಲೆಬೀಜ ಹಾಕ್ಕೊಂಡು ಒಟ್ಟಿಗೆ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿ ಪೌಡ್ರ್ ಆಗಲ್ಲ, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಅರ್ಧ ಪೌಡ್ರ್ ಆಗಿರುತ್ತೆ, ಕಡಲೆಬೀಜನೂ ಸರಿಯಾಗಿ ಪೌಡ್ರ್ ಆಗಲ್ಲ. ಅದಕ್ಕೆ ಫಸ್ಟು ನಾನು ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು 2-3 ಸೆಕೆಂಡ್ ಅಷ್ಟೇ ಆನ್ ಆಫ್ ಮಾಡ್ಕೊಂಡಿದ್ದೀನಿ ಮಿಕ್ಸಿನ. ಆವಾಗ ಇಷ್ಟು ನುಣ್ಣಗಾಗುತ್ತೆ. ಇದು ನುಣ್ಣಗಾದಮೇಲೆ ನೆಕ್ಸ್ಟು ನಾನು ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಕಡಲೆಬೀಜನ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಒಂದೇ ಸತಿ ಏನಾದರೂ ಕಡಲೆಬೀಜನ ರುಬ್ಕೊಂಡ್ರೆ ಅದರಲ್ಲಿರೋ ಎಣ್ಣೆ ಅಂಶ ಬಿಟ್ಕೊಳುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಕಡಲೆಬೀಜನ ಮಿಕ್ಸಿಗೆ ಹಾಕಿದ್ಮೇಲೆ ಆನು ಆಫ್ ಮಾಡ್ತೀನಿ. ಆವಾಗ ಪರ್ಫೆಕ್ಟಾಗಿ ನುಣ್ಣಗಾಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು. ಇನ್ನು ಉದ್ದಿನಬೇಳೆ ಚಟ್ನಿ ಪೌಡರ್ಗೆ ಫಸ್ಟು ಉದ್ದಿನಬೇಳೆ, ಕರಿಬೇವು, ಒಂದು 10 ಬೆಳ್ಳುಳ್ಳಿ, ಒಂದು 1/4 ಸ್ಪೂನ್ ಆಗೋಷ್ಟು ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ 4, ಒಣಮೆಣ್ಸಿನ್ಕಾಯಿ 4 ತೊಗೊಂಡಿದ್ದೀನಿ. ಚಟ್ನಿ ಪುಡಿ ಚೆನ್ನಾಗಿರಬೇಕು ಅಂದರೆ ನಾವು ಹುರ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹುರಿಯೋಬೇಕಾದ್ರೂ ಅಷ್ಟೇ ಹದವಾಗಿ ಹುರ್ಕೊಳ್ಬೇಕು. ಅದು ಹಸಿ ಇದ್ದರೆ ಚಟ್ನಿ ಪುಡಿ ತಿನ್ನಬೇಕಾದ್ರೆ ಹಸಿ ವಾಸನೆ ಬರ್ತಾ ಇರುತ್ತೆ. ಇನ್ನು ಉದ್ದಿನಬೇಳೆ ಅಂತೂ ಬೇಗನೆ ಫ್ರೈ ಆಗುತ್ತೆ, ಒಂದು 2 ನಿಮಿಷ ಇದ್ದರೆ ಸಾಕು. ಕಲರು ಬೇಗನೆ ಚೇಂಜ್ ಆಗುತ್ತೆ ಕೆಂಪು ಕಲರಾಗೆ. ಯಾವುದೇ ಚಟ್ನಿ ಪುಡಿ ಮಾಡಬೇಕಾದ್ರೂ ಅಷ್ಟೇ ಹುರ್ಕೊಂಡಿರ್ತೀರಲ್ವ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆ ಬಿಸಿಗೆ ಚೆನ್ನಾಗಿ ಪುಡಿ ಆಗಲ್ಲ. ಉದ್ದಿನಬೇಳೆನ ಹುರ್ಕೊಂಡ್ಮೇಲೆ ತಿರ್ಗಾ ಅದೇ ಬಾಣಲಿಗೆ 4 ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಕರಿಬೇವನ್ನೂ ಸೇರಿಸ್ಕೊಂಡಿದ್ದೀನಿ. ಕರಿಬೇವು ಅಂದರೆ ಒಂಥರ ಗರಿ ಆಗಿರಬೇಕು ಕರಿಬೇವು, ಅದನ್ನೇ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನ್ ಜೀರಿಗೆನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋ ತನಕ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈ ಚಟ್ನಿ ಪುಡಿ ಅಂತೂ ನನಗೆ ತುಂಬಾ ಫೇವ್ರೆಟು. ಕಡಲೆ ಬೀಜಕ್ಕಿಂತ ಉದ್ದಿನಬೇಳೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಈ ಚಟ್ನಿ ಪುಡಿ ಹೆಣ್ಮಕ್ಳಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಉದ್ದಿನಬೇಳೆ ಚಟ್ನಿ ಪುಡಿ, ಉದ್ದಿನಬೇಳೆ ಚಟ್ನಿ ಪೌಡ್ರ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನನೂ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ ಚಟ್ನಿ ಪುಡಿ ಅಂತೂ ತುಂಬಾ ಚೆನ್ನಾಗೇ ಬಂದಿದೆ. ಇದನ್ನು ಎಲ್ಲದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊತೀನಿ. ಕಡಲೆ ಬೀಜನೂ ಅಷ್ಟೇ, ಉದ್ದಿನಬೇಳೆನೂ ಅಷ್ಟೇ. ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಕಡಲೆ ಬೀಜ ಚಟ್ನಿ ಪುಡಿ ತಿಂತಾರೆ ಅಂಥೇಳಿ. ನನಗೆ ಮಾತ್ರ ಸ್ವಲ್ಪ ಉದ್ದಿನಬೇಳೆ ಚಟ್ನಿ ಪುಡಿನ ಮಾಡ್ಕೊಂಡಿದ್ದೀನಿ. ಈ ಚಟ್ನಿ ಪುಡಿ ಅಂತೂ ಬೇಸಿಗೆನಲ್ಲಿ ತುಂಬಾ ಚೆನ್ನಾಗಿರುತ್ತೆ.